ಚಾನಲ್ ಲೈಫ್ ವಿತ್ ನೇತ್ರ. ನಾನು ನೇತ್ರ. ಇವತ್ತು ಕೂಡ ಒಂದು ಟಾಪಿಕ್ನೊಂದಿಗೆ ಬಂದಿದ್ದೀನಿ. ಅದೇನೆಂದರೆ ಕಂಫರ್ಟ್ ಝೋನ್. ಈ ಕಂಫರ್ಟ್ ಝೋನಿಂದ ಹೊರಗೆ ಬರೋದು ಹೇಗೆ, ಕಂಫರ್ಟ್ ಝೋನ್ ಅಂದರೆ ಏನು ಅನ್ನೋದ್ರ ಬಗ್ಗೆ ವಿತೌಟ್ ಡಿಲೇ ಸ್ಟಾರ್ಟ್ ಮಾಡೋಣ. ಬೇಗ ಬನ್ನಿ ಅದ್ರ ಬಗ್ಗೆ ತಿಳ್ಕೊತಾ ಹೋಗೋಣ. ಅನೇಕ ಮಹಿಳೆಯರು ಕಂಫರ್ಟ್ ಝೋನಿಂದನೇ ಉಳಿತಾರೆ. ಯಾಕೆ? ಕಂಫರ್ಟ್ ಝೋನಿಂದ ಹೊರಗೆ ಬಂದರೆ ಏನಾಗುತ್ತೆ, ಅದರಿಂದ ಬದಲಾವಣೆ ಆಗುತ್ತಾ? ಖಂಡಿತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಕಂಫರ್ಟ್ ಝೋನ್ ಅಂದರೆ ಏನು ಗೊತ್ತಾ? ಸುರಕ್ಷಿತ ಅನಿಸುವಂಥ ಒಂದು ಜಾಗ. ಅಲ್ಲಿ ಸೇಫ್. ಇಲ್ಲಿ ಯಾವುದೇ ರಿಸ್ಕ್ ಇರೋದಿಲ್ಲ, ಯಾವುದೇ ಒತ್ತಡ ಇರಲ್ಲ, ಹೊಸ ಚಾಲೆಂಜಸ್ ಅಂತೂ ಮೊದಲೇ ಇಲ್ಲ. ಎಲ್ಲದೂ ಒಂದು ಸುರಕ್ಷಿತವಾಗಿ ಇರ್ತಾರೆ, ಒಂದು ಕಂಫರ್ಟ್ ಝೋನಲ್ಲಿ ಇರ್ತಾರೆ. ಅದರಿಂದ ಹೊರಗೆ ಬರೋದು ಹೇಗೆ ಅನ್ನೋದು ಅವ್ರಿಗೆ ಗೊತ್ತಿರಲ್ಲ. ಗ್ರೋತ್ ಆಲ್ವೇಸ್ ಬಿಗಿನ್ಸ್ ಔಟ್ಸೈಡ್ ದ ಕಂಫರ್ಟ್ ಝೋನ್. ಅಂದರೆ ಜೀವನದಲ್ಲಿ ಬೆಳವಣಿಗೆ, ಅವಕಾಶ ಮತ್ತು ಆತ್ಮವಿಶ್ವಾಸ ಇವೆಲ್ಲವೂ ಸಿಗೋದು ಕಂಫರ್ಟ್ ಝೋನ್ ಹೊರಗಡೆಯಿಂದ ಕಂಫರ್ಟ್ ಝೋನ್ ಹೊರಗಡೆಯಿಂದ ಬಂದಾಗ ಮಾತ್ರ ಸಿಗುತ್ತದೆ. ಕಂಫರ್ಟ್ ಝೋನ್ನಲ್ಲಿ ಉಳಿಯೋದಕ್ಕೆ ಹಲವಾರು ಕಾರಣಗಳಿವೆ. ಮನೆಯ ಜವಾಬ್ದಾರಿ, ಕುಟುಂಬದ ಕಾಳಜಿ, ಸಮಯದ ಕೊರತೆ ಮತ್ತು ಆತ್ಮವಿಶ್ವಾಸ. ಇನ್ನೊಂದೇನೆಂದರೆ ಮಹಿಳೆಯರಲ್ಲಿ ವಯಸ್ಸಿಂದು ಅದು ಇರುತ್ತೆ. 40 ವರ್ಷ 50 ವರ್ಷ ಆಯಿತು ಅಂದರೆ, ಮಕ್ಕಳು ದೊಡ್ಡವರಾಗಿದ್ದಾರೆ ಅಂದರೆ ನನಗೆ ಇನ್ನೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ನನ್ನ ಕೈಲಿ ಏನೂ ಆಗಲ್ಲ, ನನ್ನ ಕೈಯಿಂದ ಏನೂ ಮಾಡಲಿಕ್ಕೆ ಆಗೋದಿಲ್ಲ ಅನ್ನೋದ್ರ ಬಗ್ಗೆ ಅವ್ರಿಗಿರುತ್ತೆ. ಮನೆ ಕೆಲಸ ಇವುಗಳನ್ನು ಮಾಡಿಕೊಂಡು ಅಷ್ಟಕ್ಕೆ ಅವರಿಗೆ ಟೈಮ್ ಆಗಿಬಿಡುತ್ತೆ. ಇನ್ನು ಸಮಯದ ಕೊರತೆ ಅವರಿಗೆ ಇರುತ್ತೆ. ಟೆಕ್ನಾಲಜಿ ಇಲ್ಲ ಅವರಿಗೆ, ಟೆಕ್ನಾಲಜಿ ಬಗ್ಗೆ ಗೊತ್ತಿಲ್ಲ. ಮೊಬೈಲನ್ನು ನಾವು ಯಾವ ರೀತಿ ಯೂಸ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ. ಮೊಬೈಲ್ ಯಾವ ರೀತಿ ಆಪ್ರೇಟ್ ಮಾಡಬೇಕು ಅನ್ನೋದು ಗೊತ್ತಿರಲ್ಲ. ಟೆಕ್ನಾಲಜಿ ಅಂದರೆ ಆಫ್ಟರ್ ಆಲ್ ಒಂದು ವಿಡಿಯೋ ಮಾಡಬೇಕು ಅಂದರೆ ವಿಡಿಯೋ ಹೇಗೆ ಮಾಡಬೇಕು, ಎಡಿಟಿಂಗ್ ಹೇಗೆ ಮಾಡಬೇಕು, ಅಪ್ಲೋಡ್ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಸಹ ಮಾಹಿತಿ ಇರಲ್ಲ. ಇದನ್ನೆಲ್ಲ ನಾವು ಫೋನಲ್ಲೇ ಕಲಿಬೋದು, ಬಟ್ ಅವ್ರು ಟ್ರೈ ಮಾಡಲ್ಲ. ಯಾಕೆ ಗೊತ್ತಾ? ಅವ್ರ ಕಂಫರ್ಟ್ ಝೋನಲ್ಲೇ ಆರಾಮಾಗಿ ಇರ್ತಾರಲ್ವ. ಹಾಗಾಗಿ ಅವರಿಗೆ ಅದರಿಂದ ಆಚೆ ಬಂದು ಏನು ಟ್ರೈ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಅವ್ರ ಮೈಂಡ್ ಸೆಟ್ ಆಗಿರುತ್ತೆ. ನೆಕ್ಸ್ಟ್ ಹೇಳಬೇಕು ಅಂದರೆ ಒಂದು ನೈಜ ಘಟನೆ ಹೇಳ್ತೀನಿ, ಒಂದು ರಿಯಲ್ ಸ್ಟೋರಿ ಹೇಳ್ತೀನಿ. ಒಬ್ಬ ಮಹಿಳೆ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾಳೆ. ವೆರೈಟಿ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾಳೆ, ರುಚಿಯಾಗಿ ಅಡುಗೆ ಮಾಡ್ತಾಳೆ. ಹೀಗೆ ಒಂದು ಸಾರಿ ವಿಡಿಯೋ ನೋಡ್ತಾ, ಅಂದರೆ ಕುಕ್ಕಿಂಗ್ ವಿಡಿಯೋ ನೋಡುವಾಗ ಅವಳಿಗೆ ಅನಿಸುತ್ತೆ, ನಾನು ಯಾಕೆ ವಿಡಿಯೋ ಮಾಡಬಾರ್ದು, ನಾನು ತುಂಬ ಚೆನ್ನಾಗಿ ಅಡುಗೆ ಮಾಡ್ತೀನಲ್ಲ ಅಂತ ಅನಿಸುತ್ತೆ. ಬಟ್ ಅವಳಿಗೆ ತುಂಬ ಭಯನೂ ಇರುತ್ತೆ. ಯಾಕೆ ಗೊತ್ತಾ? ಅವಳ ಕಂಫರ್ಟ್ ಝೋನಿಂದ ಹೊರಗೆ ಬರೋಕ್ಕೆ ರೆಡಿ ಇರೋದಿಲ್ಲ. ಹಾಗಾಗಿ ಒಂದು ಸಲ ನೋಡೋಣ ಅಂಥೇಳಿ ಟ್ರೈ ಮಾಡ್ತಾಳೆ. ನಾನು ಮಾಡೇ ಬಿಡೋಣ ಅಂಥೇಳಿ ಎಲ್ಲ ಫೋನಲ್ಲಿ ಕಲಿತಾಳೆ. ಎಡಿಟಿಂಗ್ ಮಾಡೋದಾಗಿರ್ಬೋದು, ವಿಡಿಯೋ ಮಾಡೋದಾಗಿರ್ಬೋದು, ವಾಯ್ಸ್ ಓವರ್ ಕೊಡೋದಾಗಿರ್ಬೋದು, ಪ್ರತಿಯೊಂದು ಮಾಡಿ ಅಪ್ಲೋಡ್ ಮಾಡೋದು ಎಲ್ಲ ತಿಳ್ಕೊತಾಳೆ. ಒಂದು ದಿನ ಅವಳು ಧೈರ್ಯವಾಗಿ ಆ ಭಯವನ್ನು ಬಿಟ್ಟು ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾಳೆ. ಫಸ್ಟ್ ಸ್ಟಾರ್ಟಿಂಗ್ ಅವಳು ಬೇಜಾರಾಗುತ್ತೆ, ಯಾವುದೇ ವ್ಯೂಸ್ ಬರೋದಿಲ್ಲ, ಸಬ್ಸ್ಕ್ರೈಬರ್ ಅಂತೂ ಮೊದಲೇ ಆಗಿರಲ್ಲ. ಡೈಲಿ ಬಿಡೋದಿಲ್ಲ ಅವಳು, ಡೈಲಿ ಪ್ರಾಕ್ಟೀಸ್ ಮಾಡ್ತಾಳೆ. ಇಂಪ್ರೂವ್ ಆಗುತ್ತೆ, ವಿಡಿಯೋ ಎಲ್ಲ ಇಂಪ್ರೂವ್ ಆಗುತ್ತೆ. ಪ್ರತಿಯೊಂದು ಅವಳು ಇಂಪ್ರೂವ್ ಮಾಡ್ಕೊಳ್ತಾಳೆ. ಡೈಲಿ ಅಪ್ಲೋಡ್ ಮಾಡೇ ಬಿಡ್ತಾಳೆ. ಅವಳು ಸ್ಟಾಪ್ ಮಾಡೋದೇ ಇಲ್ಲ. ಒಂದು ದಿನ ಅವಳಿಗೆ ಎಲ್ಲ ಜನರಿಗೂ ಆ ವಿಡಿಯೋ ರೀಚ್ ಆಗುತ್ತೆ. ತುಂಬ ಜನ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ, ವ್ಯೂಸು ಕೂಡ ಚೆನ್ನಾಗಿ ಬರುತ್ತೆ, ಲೈಕ್ಸ್ ಕೂಡ ಚೆನ್ನಾಗಿ ಬರ್ತವೆ. ಹಾಗಾಗಿ ಅವಳಿಗೆ ಆತ್ಮವಿಶ್ವಾಸ ಅಂದರೆ ಕಾನ್ಫಿಡೆನ್ಸ್ ತುಂಬ ಹೆಚ್ಚಾಗುತ್ತೆ ಅವಳಲ್ಲಿ. ಹೌದು, ನಾನು ಇದನ್ನು ಬಿಡಬಾರ್ದು ಅಂತೇಳಿ ಅವಳು ಮತ್ತೆ ಹೊಸದಾಗಿ ಟ್ರೈ ಮಾಡ್ತಾನೇ ಇರ್ತಾಳೆ. ಹೌದಲ್ವಾ? ಅವಳು ಆವತ್ತು ಕಂಫರ್ಟ್ ಝೋನಿಂದ ಹೊರಗಡೆ ಬಂದಿದ್ದಕ್ಕಾಗಿ ಇವತ್ತು ಜನರಿಗೆ ರೀಚ್ ಆಗಿದ್ದಾಳೆ. ಇಲ್ಲ ಅಂದರೆ ಅವಳು ಅಡುಗೆ ಮನೆಗೆ ಸೀಮಿತ ಆಗ್ತಾ ಇದ್ಲು ಅಲ್ವಾ? ಹೀಗೆ ಪ್ರತಿಯೊಬ್ಬರಲ್ಲಿ ಸಹ ಒಂದು ಟ್ಯಾಲೆಂಟ್ ಇರುತ್ತೆ. ಅದನ್ನು ಅವರೇ ಗುರ್ತಿಸ್ಕೋಬೇಕು ಅಲ್ವಾ? ಏನಾದರೂ ಒಂದು ಟ್ರೈ ಮಾಡಿದಾಗ ಕೆಲವರಿಗೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಗುರ್ತಿಸ್ಕೋಬೇಕು, ಅಥವಾ ಅವ್ರು ಚೆನ್ನಾಗಿ ಮಾತಾಡೋಕ್ಕೆ ಚೆನ್ನಾಗಿ ಬಂದರೆ ಅವ್ರಿಗೆ ಈ ಸೋಷಿಯಲ್ ಮೀಡಿಯಲ್ಲಿ ತುಂಬ ಚೆನ್ನಾಗಿ ಬೆಳಿಬೋದು. ಇಲ್ಲಾಂದರೆ ಬೇರೆ ಏನಾದರೂ ಕಲಿತು ಈ ಟೈಲರಿಂಗ್, ಈ ಬಟ್ಟೆ ಸ್ಟಿಚಿಂಗ್ ಮಾಡೋದೆಲ್ಲ ಇವನು ಕಲಿತು ಸಹ ಅವರು ತಮ್ಮ ಇದನ್ನು
ತಮ್ಮ ಗುರಿಯನ್ನು ಸಾಧಿಸ್ಕೊಳ್ಬೋದು. ಹೀಗೆ ಆ ಕಂಫರ್ಟ್ ಝೋನಿಂದ ಹೊರಗೆ ಬಂದಾಗ ಅವಳಿಗೆ ಗೊತ್ತಾಯಿತು, ನಾವು ಟ್ರೈ ಮಾಡಬೇಕು, ಒಂದು ಸಣ್ಣ ಹೆಜ್ಜೆ ಇಟ್ಟರೆ ನಮಗೆ ಒಂದು ದೊಡ್ಡ ಯಶಸ್ಸು ಸಿಗೋದು ಅಂತ. ಹೌದಲ್ವಾ? ಜೀವನದಲ್ಲಿ ಬದಲಾವಣೆ ಆಗಬೇಕು, ನಮ್ಮ ಜೀವನ ಬದಲಾಗಬೇಕು ಅಂದ್ರೆ ಆ ಒಂದು ಸ್ಮಾಲ್ ಸ್ಟೆಪ್ ತೊಗೊಂಡ್ರೆ ಮಾತ್ರ ಜೀವನ ಬದಲಾಗುತ್ತೆ. ಇಲ್ಲ ನಾವು ಅಲ್ಲೇ ಕಂಫರ್ಟ್ ಝೋನಲ್ಲೇ ಉಳಿತೀವಿ ಅಂದರೆ ಯಾರಿಗೂ ನಾವು ರೀಚ್ ಆಗೋಕ್ಕಾಗಲ್ಲ, ಏನು ನಾವು ಶೇರ್ ಮಾಡ್ಕೊಳಕ್ಕಾಗಲ್ಲ. ಆ ವಿದ್ಯೆ ಅಥವಾ ಆ ನಾಲೆಡ್ಜ್ ನಮ್ಮಲ್ಲೇ ಉಳಿದೋಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ನಮ್ಮಲ್ಲೇ ಅದು ಕೊಳತೋಗ್ಬಿಡುತ್ತೆ ಅಂತ. ಒಂದು ಕಡೆ ಈ ಆಧ್ಯಾತ್ಮಿಕದಲ್ಲಿ ಹೇಳ್ತಾರೆ, ಯಾವುದೇ ಒಂದು ಗುರುಗಳಿಂದ ನಾವು ಕಲಿತಂಥ ವಿದ್ಯೆ ಆಗಿರ್ಬೋದು, ಯಾವುದಾದ್ರೂ ಸರಿ ಆಗಿರ್ಬೋದು, ಆ ವಿದ್ಯೆಯನ್ನು 4 ಜನಕ್ಕೆ, ಆ ಜ್ಞಾನವನ್ನು 4 ಜನಕ್ಕೆ ನಾವು ಹಂಚೋದ್ರಿಂದ ನಮ್ಮ ಕರ್ಮ ಕಳೆಯುತ್ತೆ. ನಮ್ಮಿಂದ ಬೇರೆಯವರು ಏನೋ ಕಲಿಯೋದಿರುತ್ತೆ, ಅವರು ಅದನ್ನು ಕಲಿತಾರೆ, ಅವರಿಗೂ ಅದು ರೀಚ್ ಆಗಿ ಅವರು ಸಹ ಒಳ್ಳೆ ಒಂದು ಸೋಲ್ ಆಗ್ತಾರೆ ಅಥವಾ ಒಳ್ಳೆ ಕರ್ಮಗಳನ್ನು ಮಾಡ್ತಾರೆ ಅಂತ ಹೇಳ್ತಾರೆ. ಹಾಗಾಗಿ ನಾವು ನಮ್ಮಲ್ಲೇ ಜ್ಞಾನವನ್ನು ಇಟ್ಕೋಬಾರ್ದು, ಅದನ್ನು ಶೇರ್ ಮಾಡಬೇಕು, ಹಂಚ್ಕೋಬೇಕು. ಮತ್ತು ನಾವು ಎಷ್ಟು ಶೇರ್ ಹಂಚ್ಕೊಳ್ತೀವೋ ಅಷ್ಟು ನಾವು ಜ್ಞಾನವನ್ನು, ನಾಲೆಜನ್ನು ಗೈನ್ ಮಾಡ್ತೀವಿ ಅಂತ ಕೆಲವರು ಹೇಳ್ತಾರೆ ಆಧ್ಯಾತ್ಮಿಕದಲ್ಲಿ. ಸೊ ಹಾಗಾಗಿ ಅವಳಿಗೆ ಒಂದು ಕಾನ್ಫಿಡೆನ್ಸ್ ಬಂತು, ಡೈಲಿ ವಿಡಿಯೋ ಅಪ್ಲೋಡ್ ಮಾಡ್ತಾಳೆ, ಮುಂದೊಂದು ದಿನ ಒಳ್ಳೆ ಸಕ್ಸಸ್ ಯೂಟ್ಯೂಬರ್ ಆಗ್ತಾಳೆ ಅಲ್ವಾ? ಈ ಕಂಫರ್ಟ್ ಝೋನಿಂದ ಈ ರೀತಿ ಹೊರಗೆ ಬಂದರೆ ಖಂಡಿತ ಯಶಸ್ಸನ್ನು ಕಾಣ್ಬೋದು. ಈ ಯಶಸ್ಸು ಅನ್ನೋದು ಒಂದೇ ದಿನದಲ್ಲಿ ಡಿಸೈಡ್ ಮಾಡೋದ್ರಿಂದ ಬರೋದಿಲ್ಲ. ಇದು ಸ್ಮಾಲ್ ಸ್ಟೆಪ್ ಆಗಿ ತಗೋಬೇಕು. ಸಣ್ಣ ಸಣ್ಣ ಹೆಜ್ಜೆಗಳಿಂದ ಒಂದು ದೊಡ್ಡ ಸಕ್ಸಸ್ ಕಾಣ್ಬೋದು. ಹಾಗಾದರೆ ನನ್ನದೊಂದು ಕ್ವಶನ್ಸ್ ಇದೆ, ನಿಮ್ಮ ಪ್ರಕಾರ ಕಂಫರ್ಟ್ ಝೋನ್ ಅಂದ್ರೇನು? ನಿಮ್ಮಲ್ಲಿ ಏನಾದರೂ ಒಂದು ಆಸೆ ಇದೆಯಾ ಅಥವಾ ಏನಾದರೂ ಭಯ ಇದೆಯಾ? ನಿಮ್ಗೆ ಆ ಭಯವನ್ನು ತಡೀತಾ ಇದೆಯಾ? ನಿಮ್ಗೆ ಏನಾದರೂ ಮಾಡಲಿಕ್ಕೆ ಆ ಭಯ ತಡೀತಾ ಇದೆಯಾ? ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು. ಇನ್ನೊಂದು ವಿಚಾರ, ನಾನು ಈ ವಿಡಿಯೋವನ್ನು ಪಾರ್ಟ್ 1 ಪಾರ್ಟ್ 2 ಆಗಿ ವಿಭಜಿಸಿದ್ದೀನಿ. ಏಕೆಂದರೆ ಲೆಂತಿ ಆಗ್ಬೋದು, ಲೆಂತಿ ವಿಡಿಯೋ ಯಾರೂ ನೋಡಲ್ಲ ಅಂತೇಳಿ ನಾನು ಇನ್ನೊಂದು ಅಂದರೆ ಕಂಫರ್ಟ್ ಝೋನಿಂದ ಹೊರಗಡೆ ಬಂದಾಗ ಏನು ಬದಲಾವಣೆ ಆಗುತ್ತೆ ನಮ್ಮಲ್ಲಿ ಅನ್ನೋದ್ರ ಬಗ್ಗೆ ಸೆಕೆಂಡ್ ಪಾರ್ಟ್ 2 ಬರುತ್ತೆ. ಅದನ್ನು ಸಹ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.